press the bell icon on the YouTube app and never miss another update. Hello children. Okay, in the previous class we were discussing about the maps. There we have seen a component of a map, that is, in that we have seen only about the distance. Okay, so distance is a component of a map. So any distance between the two places that can be represented on a map with a reduced distance, that is the scale. With the help of a scale we can represent any two places on a map. And also we have seen that for a larger area we use the small scale, for a smaller area we use the large scale. So that is known as a large scale map and the small scale map. So now we are going to discuss another component of a map, that is direction. Okay, direction is also another component of a map. Most of the maps contain an arrow marked with the letter N at the upper right hand corner. This arrow shows the north direction. It is called the north line. So ನಾವಿಲ್ಲಿ ಏನೇನಪ್ಪ ಹೇಳ್ತಾ ಇದ್ದೀವಿ ಅಂತ ಅಂದರೆ, ಲಾಸ್ಟ್ ಕ್ಲಾಸಲ್ಲಿ ಸ್ಕೇಲ್ ಬಗ್ಗೆ ಹೇಳಿದ್ವಿ. ಇವೆಲ್ಲ ಮ್ಯಾಪಲ್ಲಿ ಏನೇನು ಹೊಂದಿರುತ್ತೆ, ಮ್ಯಾಪ್ ಏನೇನನ್ನು ಒಳಗೊಂಡಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಮ್ಯಾಪ್ ಒಂದು ಬರಿದ್ದೀವಿ ಅಂತಂದರೆ ಅಲ್ಲಿ ಸ್ಕೇಲ್ ಇರುತ್ತೆ ಮತ್ತು ಡೈರೆಕ್ಷನ್ ತೋರಿಸಿರ್ತೀವಿ. ಸೊ ಇವೆಲ್ಲ ಅದರದ್ದು ಕಾಂಪೊನೆಂಟ್ಸ್, ಆ ಮ್ಯಾಪ್ದು ಅಂಗಗಳು ಅಲ್ವಾ. ಸೊ ನಾವು ಪ್ರತಿಯೊಂದು ಅಂಗನ ಯಾಕೆ ಬರಿತೀವಿ ಅಂತಂದು ಹೇಳ್ತಾ ಇದ್ದೀವಿ ಮತ್ತು ಹೇಗೆ ಬರಿತೀವಿ ಅಂತಂದು ಹೇಳ್ತಾ ಇದ್ದೀವಿ ಅಲ್ವಾ. ನಾವು ಹಿಂದಿನ ಕ್ಲಾಸಲ್ಲಿ ಏನು ಹೇಳಿದ್ವಿ, ಡಿಸ್ಟೆನ್ಸ್ ಬಗ್ಗೆ ಹೇಳಿದ್ವಿ ಅಲ್ವಾ. ಡಿಸ್ಟೆನ್ಸ್ನ ನಾವು ಒಂದು ಸ್ಕೇಲ್ ಮುಖಾಂತರ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸೊ ನೀವು ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು. ಮ್ಯಾಪಲ್ಲಿ ಕಾಂಪೊನೆಂಟ್ಸ್ ಆಫ್ ಮ್ಯಾಪ್ ಯಾವ್ಯಾವಪ್ಪ ಅಂದರೆ, ಮ್ಯಾಪಲ್ಲಿ ಅದು ಡಿಸ್ಟೆನ್ಸ್ನ ಸ್ಕೇಲ್ ಮುಖಾಂತರ ತೋರಿಸ್ತಾರೆ, ಅದು ಒಂದು ಕಾಂಪೊನೆಂಟ್ ಆಫ್ ಮ್ಯಾಪ್. ಅದೇ ರೀತಿ ಡೈರೆಕ್ಷನ್ ನಾನು ಇವಾಗ ಹೇಳ್ತೀನಿ, ಅದು ಕೂಡ ಒಂದು ಕಾಂಪೊನೆಂಟ್ ಆಫ್ ಮ್ಯಾಪ್. ಅಂದರೆ ಆ ಮ್ಯಾಪಲ್ಲೇ ಡೈರೆಕ್ಷನ್ ಕೂಡ ತೋರಿಸಿರ್ತಾರೆ. ಅವು ಆ ಮ್ಯಾಪ್ದು ಕೆಲವೊಂದು ಭಾಗಗಳು ಅಂತ ನೀವು ತಿಳ್ಕೊಬೇಕು. ಇಷ್ಟೇ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಆಯ್ತಾನಾ. ಮತ್ತು ನಿನ್ನ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳ್ದಾಗೆ ಅದು ಡಿಸ್ಟೆನ್ಸ್ ಬಗ್ಗೆ ನಿಮಗೆ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದೆ, ಆಯಿತಾ. ಬಟ್ ನೀವು ಅಲ್ಲಿ ಮೇನಾಗಿ ಏನು ತಿಳ್ಕೊಬೇಕಾಗಿರೋದು ಅಂದರೆ, ಜಸ್ಟ್ ಬರೀ ಡಿಸ್ಟೆನ್ಸಲ್ಲಿ ಏನು ಹೇಳ್ತೀವಿ, ಈಗ ಯಾವುದೇ ಎರಡು ಪ್ಲೇಸಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ನ ನಾವು ಮ್ಯಾಪಲ್ಲಿ ಒಂದು ಸ್ಕೇಲ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ, ಅಷ್ಟು ತಿಳ್ಕೊಳ್ಳಿ. ಅದ್ರ ಜೊತೆಗೆ ಲಾರ್ಜ್ ಸ್ಕೇಲ್ ಮ್ಯಾಪ್ ಮತ್ತು ಸ್ಮಾಲ್ ಸ್ಕೇಲ್ ಮ್ಯಾಪ್ ಅಂದರೆ ಏನು. ಲಾರ್ಜ್ ಸ್ಕೇಲ್ ಮ್ಯಾಪ್ ಅಂದರೆ ಯಾವುದೇ ಭಾಳ ಡಿಸ್ಟೆನ್ಸ್ ಇರ್ತಕ್ಕಂಥ ಪ್ಲೇಸಸ್ನ ಸ್ಮಾಲ್ ಸ್ಕೇಲಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಅದಕ್ಕೆ ಅದನ್ನ ಸ್ಮಾಲ್ ಸ್ಕೇಲ್ ಮ್ಯಾಪ್ ಅಂತೀವಿ. ಅದೇ ರೀತಿ ಸಣ್ಣ ಡಿಸ್ಟೆನ್ಸ್ ಇರ್ತಕ್ಕಂಥ ಪ್ಲೇಸಸ್ನ ಲಾರ್ಜ್ ಸ್ಕೇಲಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಅದನ್ನ ಲಾರ್ಜ್ ಸ್ಕೇಲ್ ಮ್ಯಾಪ್ ಅಂತ ಕರಿತೀವಿ. ಇಷ್ಟು ನೀವು ಅಲ್ಲಿ ಮೇನಾಗಿ ಅರ್ಥ ಮಾಡ್ಕೋಬೇಕು. Now we are going to see about the direction. In all the maps you have seen this symbol like this. There will be a arrows, and here on the top of this there written a N. What is this? This shows the direction. This symbol will show us the direction. Here N means it is north side, and here then you can find easily. So north means opposite will be south, so this will be a south side. And here to the left of the north we get the east, and to the right of this north we get the west. So this is easy representation of the direction on a map. So this is the component of a map. In all the maps there will be a symbol like this. They will give a symbol like this, and they will show a N on the top of this ಸಿಂಬಲ್. ಏನಾಗುತ್ತೆ ಅಂತ ಅಂದರೆ, ಎಲ್ಲ ಮ್ಯಾಪ್ಸಲ್ಲೂ ಇದೊಂದು ಸಿಂಬಲ್ ಇರುತ್ತೆ. ಈ ಸಿಂಬಲ್ ತುದಿಗೆ ಮೇಲ್ಭಾಗದಲ್ಲಿ ಎನ್ ಅಂತ ಬರೆದಿರ್ತಾರೆ. ಯಾಕೆ ಬರೆದಿರ್ತಾರೆ? ಯಾಕಂದರೆ ಅಲ್ಲಿ ಎನ್ ಅನ್ನೋದು ಡೈರೆಕ್ಷನನ್ನು ಹೇಳ್ತಾ, ಇದು ನಾರ್ತ್ ಡೈರೆಕ್ಷನ್ ಅಂತ ನಮಗೆ ಹೇಳ್ತಾ ಇದೆ. ನಿಮಗೆ ಅವಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈಗ ನಾರ್ತ್ ಒನ್ ಡೈರೆಕ್ಷನ್ ಗೊತ್ತಾದರೆ ಉಳಿದಿದ್ದ ಡೈರೆಕ್ಷನ್ನ ಕಂಡುಹಿಡಿದು ತುಂಬ ಈಸಿ. ಹೇಗಂದರೆ ನಾರ್ತಿಗೆ ಅಪೋಸಿಟ್ ಯಾವಾಗಲೂ ಸೌತ್ ಇರುತ್ತೆ, ಮತ್ತು ನಾರ್ತಿಂದು ಎಡಗಡೆ ಭಾಗಕ್ಕೆ ಈಸ್ಟ್ ಇರುತ್ತೆ,
ನಾರ್ತಿಂದ ಬಲಗಡೆ ಭಾಗಕ್ಕೆ ವೆಸ್ಟ್ ಇರುತ್ತೆ. ಸೊ ಈ ರೀತಿ ನೀವು ಯಾವುದೇ ಡೈರೆಕ್ಷನನ್ನು ಈಸಿಯಾಗಿ ಕಂಡು ಹಿಡಿಬೋದು. ಈ ಥರ ಸಿಂಬಲು ನಿಮಗೆ ಮ್ಯಾಪಲ್ಲಿ ಕಂಡು ಬರುತ್ತೆ ಡೈರೆಕ್ಷನ್ದು ಅಂತ ಹೇಳ್ತಾರೆ. ಸೊ ದಿಸ್ ಆರೋ ಶೋಸ್ ದ ನಾರ್ತ್ ಡೈರೆಕ್ಷನ್. ಓಕೆ, it is called the north line. When you know the north, you can find out the other directions. For example, east, west and the south. These are the four major directions: north, south, east, west. They are called as the cardinal point. Okay, so these north, east, west and the south direction, these four are called as the cardinal point. So these all the four direction, they are called as the cardinal point. ಅವುಗಳನ್ನ ಈ 4 ಡೈರೆಕ್ಷನ್ನ ನಾವು ಕಾರ್ಡಿನಲ್ ಪಾಯಿಂಟ್ ಅಂತ ಕರಿತೀವಿ. ಯಾವುದೇ ಮ್ಯಾಪಲ್ಲಿ ಈ ಥರ ಸಿಂಬಲ್ ಇರುತ್ತೆ, ಮೇಲ್ಗಡೆ ಎನ್ ಇರುತ್ತೆ. ಎನ್ ಅಂದರೆ ಅದು ನಾರ್ತ್ ಸೈಡ್ ಅಂತ, ಇದು ನಾರ್ತ್ ಲೈನ್ ಅಂತ. ಸೊ ನಿಮಗೆ ನಾರ್ತ್ ಒಂದು ಗೊತ್ತಾದರೆ ಉಳಿದ ಡೈರೆಕ್ಷನಲ್ಲಿ ಈಸಿಯಾಗಿ ನೀವು ಕಂಡುಹಿಡಿಬೋದು. ಈ ಥರ ಎಲ್ಲ ಡೈರೆಕ್ಷನ್ನ ನಾವೇನಂತೀವಿ, ಕಾರ್ಡಿನಲ್ ಪಾಯಿಂಟ್ಸ್ ಅಂತ ಕರಿತೀವಿ. Other four intermediate directions are the northeast, southeast, southwest and the northwest. We can locate any place more accurately with the help of these intermediate directions. So now you know there are four directions, but also with this there are other four directions. What are those? In order to represent any place accurately, we need all these 8 directions. So here in this you can see this is north side and also east side. So that is why this is northeast direction, northeast direction. And here you can see this is east side as well as the south side. That is why southeast direction. Then here also this is north side and the west side. That is why north west direction. And here this point is south side and the west side. That is why this is the south west. So you can now see here ಏನಾಗುತ್ತಪ್ಪ ಅಂದರೆ ಯಾವುದೇ ಒಂದು ಪಾಯಿಂಟನ್ನು ನಾವು ಮ್ಯಾಪ್ ಮೇಲೆ ರೆಪ್ರೆಸೆಂಟ್ ಮಾಡಬೇಕು ಅಂತ ಅಂದಾಗ ನಮಗೆ ಬರೀ 4 ಡೈರೆಕ್ಷನಿಂದ ಅಷ್ಟು ಅಕ್ಯುರೇಟಾಗಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇನ್ನೂ 4 ಡೈರೆಕ್ಷನ್ಸ್ ಬೇಕು. ಹೇಗೆ ಅಂದರೆ ನಾನು ಹೇಳ್ದಾಗೆ ಇಲ್ಲಿ ಈ ಥರ ಇನ್ನೂ ಮತ್ತೆ 4 ಬರ್ತವೆ. ಒಟ್ಟಲ್ಲಿ 8 ಡೈರೆಕ್ಷನ್ಸ್ ಇರೋದು, ಆಯಿತಾ. ಇದ್ರ ನಡುವೆ ಈ ಪಾಯಿಂಟ್ ಏನಾಗಿರುತ್ತೆ ಅಂದರೆ ಇದು ನೋಡಿ, ಇದು ನಾರ್ತ್ ಸೈಡಲ್ಲೂ ಇದೆ ಮತ್ತು ಈಸ್ಟ್ ಸೈಡಲ್ಲೂ ಇದೆ ಅಲ್ವಾ. ಇದು ಎಲ್ಲಿ ಬಂದಿದೆ ಈ ಪಾಯಿಂಟು ನೋಡಿ, ಈ ಪಾಯಿಂಟ್ ಏನಾಗಿದೆ ನಾರ್ತ್ ಮತ್ತು ಈಸ್ಟ್ ಇವೆರಡರ ಮಧ್ಯ ಬರ್ತಿದೆ. ಹಾಗಾಗಿ ಏನಂತ ಕರಿತೀವಿ, ಇದು ನಾರ್ತ್ ಈಸ್ಟ್ ಪಾಯಿಂಟ್ ಅಂತ ಕರಿತೀವಿ. ಅದೇ ರೀತಿ ಈ ಪಾಯಿಂಟ್ ನಾರ್ತ್ ಮತ್ತು ವೆಸ್ಟ್ ಅವುಗಳ ಮಧ್ಯೆ ಬರುತ್ತೆ, ಅದಕ್ಕೆ ನಾರ್ತ್ ವೆಸ್ಟ್ ಅಂತ ತಗೋತೀವಿ. ಈ ಪಾಯಿಂಟ್ ಸೌತ್ ಮತ್ತು ವೆಸ್ಟ್ ನಡುವೆ ಬಂದಿದೆ, ಅದಕ್ಕೆ ಸೌತ್ ವೆಸ್ಟ್ ಅಂತ ತಗೋತೀವಿ. ನೆಕ್ಸ್ಟ್ ಈ ಪಾಯಿಂಟ್ ಬಂದು ಈಸ್ಟ್ ಮತ್ತು ಸೌತ್ ನಡುವೆ ಬಂದಿದೆ, ಅದಕ್ಕೆ ಸೌತ್ ಈಸ್ಟ್ ಅಂತ ಕರಿತೀವಿ. ಯಾವಾಗಲೂ ಈಗ ನೋಡಿ, ನಾವು ಇಲ್ಲಿ ಏನು ಮಾಡ್ತಿದ್ದೀವಿ, ನಾರ್ತ್ ಈಸ್ಟ್ ನಾರ್ತ್ ವೆಸ್ಟ್, ಸೌತ್ ಈಸ್ಟ್ ಸೌತ್ ವೆಸ್ಟ್ ಅಂದರೆ ಸ್ಟಾರ್ಟಿಂಗ್ ಈ ಲೈನನ್ನೇ ಬೇಸಾಗಿ ತೊಗೊಂಡಿದ್ದೀವಿ. ಇದ್ರ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಅಂದರೆ ಇಲ್ಲಿ ನಾರ್ತ್ ಇದೆ, ಇಲ್ಲಿ ಸೌತ್ ಇದೆ ಅಲ್ವಾ. ಸ್ಟಾರ್ಟಿಂಗ್ ಯಾವಾಗಲೂ ಈ ಥರ ಮಿಡಲ್ ಪಾಯಿಂಟ್ಸ್ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಅದು ನಾರ್ತ್ ವೆಸ್ಟ್ ಆಗಿರುತ್ತೆ ಅಥವಾ ನಾರ್ತ್ ಈಸ್ಟ್ ಆಗಿರುತ್ತೆ, ಇಲ್ಲ ಅಂದರೆ ಸೌತ್ ವೆಸ್ಟ್ ಆಗಿರುತ್ತೆ, ಸೌತ್ ಈಸ್ಟ್ ಆಗಿರುತ್ತೆ. ಅಂದರೆ ಈ ಲೈನು ಬೇಸ್ ಆಗಿರುತ್ತೆ ಅಂತ ಅರ್ಥ. ಸೊ ಇವೆಲ್ಲ ಡೈರೆಕ್ಷನ್ಸ್, ಇವನ್ನ ನಾವು ಕಾರ್ಡಿನಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಓಕೆ, ವಿತ್ ದಿಸ್ ಆಲ್ ದ 8 ಡೈರೆಕ್ಷನ್ ವಿ ಕ್ಯಾನ್ ರೆಪ್ರೆಸೆಂಟ್ ಎನಿ ಪ್ಲೇಸ್ ಅಕ್ಯುರೇಟ್ಲಿ ಆನ್ ಅ ಮ್ಯಾಪ್. ಓಕೆ, now find out the following directions from the figure 4.1. The direction of a so they have given a picture, they have given a community center and they have told you to find out the direction of that community center.
ಸೊ okay, let us say those directions. Let us just know about those directions. Okay, ನೋಡಿ ಇವಾಗ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ. ಅವರು ಇಲ್ಲೊಂದು ನಿಮಗೆ ಪಿಕ್ಚರ್ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ಪ್ಲೇಸಸ್ ಇದ್ದಾವೆ. ಆ ಪ್ಲೇಸಸ್ಗಳ್ದು ಡೈರೆಕ್ಷನ್ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಅದು ಹೇಗೆ ಕಂಡುಹಿಡಿಯೋದು ಅಂತ ನಾನು ಇವಾಗ ನಿಮಗೆ ಹೇಳ್ತೀನಿ. ಇಲ್ಲಿ ಕಮ್ಯುನಿಟಿ ಸೆಂಟರ್ ಇದೆ. ಓಕೆನಾ, ಇದು ಒಂದು ಪಿಕ್ಚರು ಅವ್ರು ಕೊಟ್ಟಿರೋದು. ಓಕೆ, ಅದರಲ್ಲಿ ಅವರು ರೈಟ್ ಸೈಡಲ್ಲಿ ಬಲಗಡೆ ಕಾರ್ನರ್ಗೆ ಹಿಂಗೆ ತೋರಿಸಿದ್ದಾರೆ. ಹಿಂಗೆ ಇದು ನಾರ್ತ್ ಅಂತ ಹೇಳಿ ಬರ್ದಿದ್ದಾರೆ ಅಲ್ಲಿ. ಓಕೆನಾ, ಈಗ ನಮಗೆ ಗೊತ್ತಾಗಬೇಕು ತಕ್ಷಣ ನಾರ್ತ್ ನೋಡಿದ ತಕ್ಷಣ ನಾವು ಬೇರೆ ಡೈರೆಕ್ಷನ್ನ ನೋಡ್ಕೊಂಡ್ಬಿಡ್ಬೇಕು. ಸೊ ಹಿಂಗೆ ಬರುತ್ತೆ, ಇದು ಸೌತ್ ಆಗಿರುತ್ತೆ, ಇದು ಈಸ್ಟ್ ಆಗಿರುತ್ತೆ, ಇದು ವೆಸ್ಟ್ ಆಗಿರುತ್ತೆ ಅಂತ ನಮಗೆ ಗೊತ್ತಾಗ್ಬಿಡ್ಬೇಕು. ಓಕೆನಾ, ನೆಕ್ಸ್ಟ್ ಇವೆಲ್ಲ 4 ಗೊತ್ತಾದರೆ ಒಳಗಿಂದು ಈಸಿಯಾಗಿ ಬರ್ಕೊಂಡ್ಬಿಡ್ತೀರಿ. ಓಕೆನಾ, ಈಗ ನೋಡಿ ಇದು ನಾರ್ತ್ ಈಸ್ಟ್ ಆಗುತ್ತೆ, ಇದು ನಾರ್ತ್ ವೆಸ್ಟ್ ಆಗುತ್ತೆ, ಇದು ಸೌತ್ ವೆಸ್ಟು ಮತ್ತು ಸೌತ್ ಈಸ್ಟ್ ಅಂತ ಇವೆಲ್ಲ ನೀವು ಬರ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಕಂಡುಹಿಡಿಬೋದು. ಓಕೆನಾ, ನಾವು ಅಲ್ಲಿ ಒಂದು ಕಮ್ಯುನಿಟಿ ಸೆಂಟರ್ ಮಾಡಿದ್ದಾರೆ. ಇದು ಒಂದು ಕಮ್ಯುನಿಟಿ ಸೆಂಟರ್. ಅದನ್ನ ನಾನು CC ಅಂತ ಬರಿತೀನಿ. ಓಕೆನಾ, ನನಗೆ ಅಲ್ಲಿ ಫುಲ್ ಬರೆಯೋಕ್ಕಾಗಲ್ಲ, ಅದಕ್ಕೆ ನಾನು CC ಅಂತ ಶಾರ್ಟ್ ಫಾರ್ಮಲ್ಲಿ ಬರಿತಿದ್ದೀನಿ. ಸೊ ಇಲ್ಲಿ ಒಂದು ಕಮ್ಯುನಿಟಿ ಸೆಂಟರ್ ಇದೆ, CC ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ ನಾನು ಇವಾಗ ಅದನ್ನ. ಓಕೆನಾ, ಸೊ ಆ ಕಮ್ಯುನಿಟಿ ಸೆಂಟರ್ದು ಡೈರೆಕ್ಷನ್ ಕೇಳಿದ್ದಾರೆ. ದ ಡೈರೆಕ್ಷನ್ ಆಫ್ ದ ಕಮ್ಯುನಿಟಿ ಸೆಂಟರ್, ದ ಪ್ಲೇ ಗ್ರೌಂಡ್ ಫ್ರಮ್ ವಿಕಾಸ್ ಹೌಸ್. ಅವ್ರು ಏನು ಕೇಳಿದ್ದಾರೆ, ವಿಕಾಸ್ದು ಹೌಸ್ ಏನಿದೆ ಅಲ್ಲಿಂದ ಕಮ್ಯುನಿಟಿ ಸೆಂಟರ್ದು ಡೈರೆಕ್ಷನ್ ಎಲ್ಲಿದೆ ಮತ್ತು ಪ್ಲೇ ಗ್ರೌಂಡ್ದು ಡೈರೆಕ್ಷನ್ ಎಲ್ಲಿದೆ ಅಂತ ನಾವು ಹೇಳಬೇಕು. ಸೊ ವಿಕಾಸ್ದು ಮನೆ ಇಲ್ಲಿದೆ, ವಿ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಓಕೆನಾ, ವಿಕಾಸ್ದು ಮನೆ ಇಲ್ಲಿದೆ, ಕಮ್ಯುನಿಟಿ ಸೆಂಟರ್ ಇಲ್ಲಿದೆ, ಇಲ್ಲಿ ಒಂದು ಪ್ಲೇ ಗ್ರೌಂಡ್ ಇದೆ, ಅದನ್ನ PG ಅಂತ ಬರಿತೀನಿ, ಪ್ಲೇ ಗ್ರೌಂಡು. ಓಕೆನಾ, ಸೊ ನೀವು ವಿಕಾಸ್ ಮನೇನ ಬೇಸಾಗಿಟ್ಕೊಂಡು ಈ ಕಮ್ಯುನಿಟಿ ಸೆಂಟರು ಮತ್ತು ಪ್ಲೇ ಗ್ರೌಂಡ್ದು ಡೈರೆಕ್ಷನ್ ಹೇಳಬೇಕು. ಇವಾಗ ನೋಡಿ, ಇದು ನಾರ್ತ್ ಅಲ್ವಾ, ಈ ಮೇಲಿನ ಪೋರ್ಷನ್ ನಾರ್ತ್, ಕೆಳಗಿನ ಪೋರ್ಷನ್ ಸೌತ್, ಈ ಕಡೆ ಪೋರ್ಷನ್ ಈಸ್ಟ್ ವೆಸ್ಟ್, ಆ ಕಡೆ ಪೋರ್ಷನ್ ಈಸ್ಟ್ ಅಲ್ವಾ. ಸೊ ಇವಾಗ ಇವನು ಇಲ್ಲಿದ್ದಾನೆ ಅಂದರೆ ಇವ್ನು ನಾರ್ತಿಗೆ ಕಮ್ಯುನಿಟಿ ಸೆಂಟರ್ ಇದೆಯಾ, ಯಾಕಂದರೆ ನಮಗೆ ಮೇಲೆ ಹೋಗೋದು ನಾರ್ತ್ ಅಂತ ಗೊತ್ತಿದೆಯಾ. ಸೊ ಇದು ಕಮ್ಯುನಿಟಿ ಸೆಂಟರ್ ಎಲ್ಲಿ ಬರುತ್ತೆ, ನಾರ್ತಲ್ಲಿದೆ. ನಾರ್ತ್ ಟು ದ ವಿಶಾಲ್ದು ನಾರ್ತ್ಗೆ ಕಮ್ಯುನಿಟಿ ಸೆಂಟರ್ ಇದೆ. ಈಗ ವಿಶಾಲ್ ಇಲ್ಲಿದ್ದಾನೆ. ಓಕೆನಾ, ವಿಶಾಲು ಇಲ್ಲಿದ್ದಾನೆ. ನೀವು ಏನು ಮಾಡಿಬಿಡ್ಬೇಕು, ಯಾರಿಂದ ಅಂತ ಕೇಳಿದಾಗ ಈಗ ವಿಶಾಲ್ ಮನೆಯಿಂದ ಅಂತ ಅವ್ರು ಕೇಳಿದಾರಲ್ವಾ, ಸುಮ್ಮನೆ ಹಿಂಗೆ ಲೈನ್ ಹಾಕೊಂಡ್ಬಿಡ್ಬೇಕು. ಡೈರೆಕ್ಷನ್ ಹಾಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ. ನಾರ್ತು, ಇಲ್ಲಿ ವೆಸ್ಟು, ಈಸ್ಟು ಮತ್ತು ಇದು ಸೌತ್ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ. ಈಗ ವಿಶಾಲ್ ಇಲ್ಲಿದ್ದಾನೆ. ಓಕೆನಾ, ವಿಶಾಲ್ ಮನೆ ಇಲ್ಲಿದೆ ಅಂತ ಅಂದ್ಕೊಳ್ಳಿ, ನಡುವಿದೆ ಅಂತ ಅಂದ್ಕೊಳ್ಳಿ. ಓಕೆನಾ, ಇನ್ ಬಿಟ್ವೀನ್ ಇಲ್ಲಿ ವಿಶಾಲ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ಸೊ ಅವ್ನು ನಾರ್ತಿಗೆ ಕಮ್ಯುನಿಟಿ ಸೆಂಟರ್ ಇದೆ. ಆದರೆ PG ಎಲ್ಲಿ ಬರುತ್ತೆ, PG ಎಲ್ಲಿದೆ? ಸೊ ಈ ಪೊಸಿಷನಲ್ಲಿ PG ಇದೆಯಾ? ಹಾಂ, ಅಂದರೆ ಈ ಡೈರೆಕ್ಷನ್ ಯಾವುದು? ನಾನು ಹೇಳಿದೆ ದಿಸ್ ಈಸ್ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂತ ಅಲ್ವಾ. ಸೊ ಆ ಪ್ಲೇ ಗ್ರೌಂಡ್ ಡೈರೆಕ್ಷನು ವಿಶಾಲ್ ಮನೆಯಿಂದ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿದೆ. ಆದರೆ ಈ ಕಮ್ಯುನಿಟಿ ಸೆಂಟರ್ ಬಂದು ಬರೀ ನಾರ್ತ್ ಡೈರೆಕ್ಷನಲ್ಲಿದೆ. ಸೊ ಈ ರೀತಿ ನೀವು ಯಾವಾಗಲೂ ಡೈರೆಕ್ಷನನ್ನು ನೋಡಬೇಕು. ಜೊತೆಗೆ ದ ಡೈರೆಕ್ಷನ್ ಆಫ್ ಅ ಸ್ಕೂಲ್ ಫ್ರಮ್ ಅ ಶಾಪ್. ಸೊ ಇಲ್ಲೊಂದು ಶಾಪ್ ಇದೆ. ಓಕೆನಾ, ಇದು ರಬ್ ಮಾಡ್ತೀನಿ. ನಾವು ಇಲ್ಲೊಂದು ಶಾಪ್ ಇದೆ, ಎಸ್ ಅಂತ ಬರಿತೀನಿ. ಓಕೆನಾ, ಆ ಶಾಪಿಂದ ಸ್ಕೂಲ್ ಡೈರೆಕ್ಷನ್ ಕೇಳಿದ್ದಾರೆ. ಸ್ಕೂಲ್ ಇಲ್ಲಿದೆ. ಓಕೆ, ಸ್ಕೂಲ್ ಇಲ್ಲಿದೆ, ಅದನ್ನು SC ಅಂತ ಬರೆದಿದ್ದೀನಿ ಸ್ಕೂಲ್ನ. ಓಕೆನಾ, ಈಗ ಈ ಶಾಪ್ ಇಲ್ಲಿದೆಯಾ,
ನೀವು ಸುಮ್ಮನೆ ಬರ್ಕೊಂಬಿಡ್ಬೇಕು ಹಿಂಗೆ ಲೈನ್ ಹಾಕೊಂಡ್ಬಿಟ್ರೆ ಇದು ಎನ್ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ಮೇಲ್ಗಡೆದು ನಾರ್ತ್ ಆದರೆ ಕೆಳಗಡೆದು ಸೌತ್ ಆಗಿರುತ್ತೆ, ಈ ಕಡೆದು ವೆಸ್ಟ್ ಆಗಿರುತ್ತೆ, ಆ ಕಡೆದು ಈಸ್ಟ್ ಆಗಿರುತ್ತೆ ಅಲ್ವಾ. ಈಗ ನೀವು ಆ ಸ್ಕೂಲ್ ಏನಾಗಿದೆ, ಶಾಪಿಗೆ ಡೈರೆಕ್ಟ್ ಆಗಿದೆ ಅಂದರೆ ಈ ಸೈಡಿಗೆ ಡೈರೆಕ್ಟ್ ಆಗಿದೆ. ಸೊ ಅಂದರೆ ಅದು ಯಾವ ಡೈರೆಕ್ಷನ್ ಆಯಿತು, ವೆಸ್ಟ್ ಆಗಿದೆ, ಸಾರಿ ಈಸ್ಟ್ ಡೈರೆಕ್ಷನ್ ಆಗಿದೆ. ಸೊ ಆ ಸ್ಕೂಲ್ ಈ ಶಾಪಿಂದ ಈಸ್ಟ್ ಡೈರೆಕ್ಷನಲ್ಲಿ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿ ನೀವು ಡೈರೆಕ್ಷನನ್ನು ಅಲ್ಲಿ ಗುರ್ತು ಮಾಡಬೇಕು. ಓಕೆ, ಸೊ you should represent the direction like this with the help of cardinal points. What are the cardinal points? Cardinal points are those points which help us to know about the directions, like they may be north, south, east, west, or the northeast, northwest, southeast and the southwest. So next we can find out the direction of a place with the help of a compass. It is an instrument used to find out main direction. Its magnetic needle always points towards the north-south direction. Okay. So, ಇವಾಗ ನೀವು ಒಂದು ಹಡಗಲ್ಲಿ ಹೋಗ್ತಾ ಇರ್ತೀರ, ಅಲ್ಲಿ ಸುತ್ತಲೂ ಎಲ್ಲ ಕಡೆ ನೀರಿದೆ ಅಲ್ವಾ. ಅವಾಗ ಏನಾಗುತ್ತೆ, ನೀವು ನಾನು ಯಾವ ಡೈರೆಕ್ಷನ್ ಹೋಗ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗೋದಿಲ್ಲ ಅಲ್ಲಿ. ಅವಾಗ ನೀವೇನು ಮಾಡಬೇಕು, ಅಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ, ಒಂದು ಕಾಂಪಾಸ್ ಅಂತೇಳಿ ಒಂದು ಇನ್ಸ್ಟ್ರೂಮೆಂಟ್. ಓಕೆನಾ? ಆ ಕಾಂಪಾಸ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟಿಂದ ಏನು ಮಾಡ್ಬೋದು, ನಾವು ಡೈರೆಕ್ಷನ್ನ ಕಂಡುಹಿಡಿಬೋದು. ಆ ಕಾಂಪಾಸ್ನ ಹಿಂಗೆ ನೀವು ಹಿಡ್ಕೊಂಡ್ರೆ ಆ ಕಾಂಪಾಸಲ್ಲಿ ಇರ್ತಕ್ಕಂಥ ಮುಳ್ಳು ಯಾವಾಗಲೂ ನಾರ್ತ್ ಮತ್ತು ಸೌತ್ಗೆ ಹಿಂಗೆ ತೋರಿಸ್ತಾ ಇರುತ್ತೆ. ಆವಾಗ ನೀವು ಇದು ನಾರ್ತ್ ಸೈಡು, ಇದು ಸೌತ್ ಸೈಡು ಅಂತೇಳಿ ಅರ್ಥ ಮಾಡ್ಕೋಬೋದು. ಸೊ ಕಾಂಪಾಸ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ವಿಚ್ ಹೆಲ್ಪ್ಸ್ ಟು find out the direction of any place. Okay, with the compass we can find out any direction of any place. Okay, so what we have known, direction is also a component of a map, and we have seen that with this help of the direction, that is the cardinal points, we can represent any place on a map. Okay, and we can identify any place on a map. ಇನ್ನೊಂದು ಸರಿ ಹೇಳ್ತೀನಿ, ಈ ಥರ ಡೈರೆಕ್ಷನ್ ಅಂದರೆ ಯಾವಾಗಲೂ ಎಲ್ಲ ಮ್ಯಾಪಲ್ಲಿ ಈ ಥರ ಸಿಂಬಲ್ ಇರುತ್ತೆ. ಏನು ಮಾಡ್ತಾರೆ, ಹಿಂಗೆ ಮೇಲೆ ಹಿಂಗೆ ಹಾಕ್ಬಿಟ್ಟು ಏನು ಹಾಕ್ತಾರೆ. ಏನು ಯಾಕೆ ಹಾಕ್ತಾರೆ, ಅದು ನಾರ್ತ್ ಪೊಸಿಷನ್ ಅಂತ ನಮಗೆ ತೋರಿಸೋದಕ್ಕೆ. ಇದು ನಾರ್ತ್ ಆದರೆ ಅದರ ಅಪೋಸಿಟ್ಟು ಯಾವಾಗಲೂ ಸೌತ್ ಆಗಿರುತ್ತೆ. ಮತ್ತು ಈ ನಾರ್ತಿಂದು ಲೆಫ್ಟ್ ಸೈಡ್ಗೆ ಯಾವಾಗಲೂ ಈಸ್ಟ್ ಬರುತ್ತೆ, ಈ ನಾರ್ತಿಂದು ರೈಟ್ ಸೈಡಿಗೆ ವೆಸ್ಟ್ ಬರುತ್ತೆ. ಮತ್ತು ಇನ್ನು 4 ನಾರ್ತ್ ಮತ್ತು ಈಸ್ಟ್ ನಡುವೆ ಇರೋ ಪಾಯಿಂಟು ಇದು ನಾರ್ತ್ ಈಸ್ಟ್ ಆಗುತ್ತೆ. ಇಲ್ಲಿ ಈಸ್ಟ್ ಮತ್ತು ಸೌತ್ ನಡುವೆ ಇರೋ ಪಾಯಿಂಟು ಸೌತ್ ಈಸ್ಟ್ ಆಗುತ್ತೆ. ಇಲ್ಲಿ ಮತ್ತು ಸೌತ್ ಮತ್ತು ವೆಸ್ಟ್ ನಡುವೆ ಇರೋದು ಸೌತ್ ವೆಸ್ಟ್ ಆಗುತ್ತೆ. ಅದೇ ರೀತಿ ನಾರ್ತ್ ಮತ್ತು ವೆಸ್ಟ್ ನಡುವೆ ಇರೋದು ನಾರ್ತ್ ವೆಸ್ಟ್ ಆಗುತ್ತೆ. ಸೊ ದೀಸ್ ಆರ್ ದ ಕಾರ್ಡಿನಲ್ ಪಾಯಿಂಟ್ಸ್. You should remember this. This will help you throughout your life. Okay, so you should not forget this. Okay, then if you remember this, then it will be very easier for you to identify any places on a map. So ನಾವು ಇಲ್ಲಿ ತನಕ ಏನು ನೋಡಿದ್ವಿ, ಕಾಂಪೋನೆಂಟ್ಸ್ ಆಫ್ ಮ್ಯಾಪ್. ಮ್ಯಾಪಲ್ಲಿ ಎಷ್ಟೊಂದು ಭಾಗಗಳು ಇದೆ, ಕಾಂಪೋನೆಂಟ್ಸ್ ಭಾಗಗಳು. ಓಕೆ, ಅವು ಯಾವ್ಯಾವ ಅಂದರೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡ್ತಕ್ಕಂಥ ಡಿಸ್ಟೆನ್ಸ್ ಇರ್ಬೋದು, ಡಿಸ್ಟೆನ್ಸನ್ನು ಒಂದು ಸ್ಕೇಲ್ ಮೇಲೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ಇನ್ನೊಂದು ಕಾಂಪೋನೆಂಟ್ ಅಂದರೆ ಡೈರೆಕ್ಷನ್. ಮ್ಯಾಪಲ್ಲಿ ಈ ಥರ ನಾವು ಡೈರೆಕ್ಷನ್ ತೋರಿಸಿರ್ತೀವಿ. ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಡೈರೆಕ್ಷನ್ ವಿ ಕ್ಯಾನ್ ಐಡೆಂಟಿಫೈ ಎನಿ ಪ್ಲೇಸ್ ವೇರ್ ಇಟ್ ಈಸ್ ಸಿಚುವೇಟೆಡ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕಾಂಪೋನೆಂಟ್ಸ್ ಆಫ್ ಅ ಮ್ಯಾಪ್. ಆ್ಯಂಡ್ there are other 3 components of a map. We'll see that in the next class. So till then you should thoroughly read and you should make sure that this direction or the cardinal points that you can write it easily. Okay, so you should practice this again and again, then you will get how to write these cardinal points. Okay, so this is about the today's class, and we'll see
the other that is other components of a map in a next class. Thank you.